ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ನಾನು ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಎದ್ದಿತ್ತು, ಲೇಟ್ ಆಯಿತು ಇವತ್ತಿದ್ದು. ಇವಾಗ ಟೈಮ್ ಬಂದು 7:30 ಆಗೈತಿ. ನೋಡ್ರಿ ಹೊರಗಡೆ ವ್ಯೂ ಆಲ್ರೆಡಿ ಬಿಸಿಲೆಲ್ಲ ಚೆನ್ನಾಗಿ ಬಂದೈತಿ. ಹಂಗಿದೆ ಹೊರಗಡೆ ವ್ಯೂ. ನಮ್ಮ ಪಪ್ಪ ಹೊರಗಡೆ ನಿಂತವ್ರು. ಎಲ್ಲಿ? ಹಾಂ, ಇಲ್ಲಿ ನೋಡ್ರಿ ಹಳ್ಳಿಲಿ. ಹೌದಾ? ಇದೆ ಹೊರಗಡೆ ವ್ಯೂ. ಬೇಗ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ನಮ್ಮ ಮಮ್ಮಿ ಎದ್ದು ಆಲ್ರೆಡಿ ಬಾಡಿಸ್ತಾ ಇತ್ತು. ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ. ಮಮ್ಮಿ ನೈಟ್ ಪಾತ್ರೆ ತೊಳೆದ ಸ್ವಲ್ಪ ಕಮ್ಮಿ, ಬೆಳಗ್ಗೆನ ತೊಳೆಯೋದು ಜಾಸ್ತಿ. ನಮ್ಮ ತಮ್ಮ ಹಿಂಗೆ ಮಲ್ಕೊಂಡಾಗ ಬೇಡ ತೋರಿಸೋದು ಮಲ್ಕೊಂಡಾಗ ನನಗೆ. ನಾನು ಬೇಗ ಹೇಳ್ಬೇಕು ಅಂದ್ಕೊಂಡೆ, ಬಟ್ ಆಗಲೇ ಇರಬೇಕು. ಇರಲಿ ಪರವಾಗಿಲ್ಲ, ಮತ್ತು ಏನು ಮಾಡೋಕ್ಕಾಗಲ್ಲ. ನಾವು ಸ್ವಲ್ಪ ಮನೆ ಶಿಫ್ಟ್ ಮಾಡಿದ್ವಿ ಬೇರೆ ಮನೆಗೆ. ಹಂಗಾಗಿ ಸ್ವಲ್ಪ ಟಯರ್ಡ್ ಆಗಿದೆ, ಸ್ವಲ್ಪ ಬೇಗ ಆಗಲ್ಲ. ಬಟ್ ಎತ್ತಿದ್ವಿ ಇನ್ನೇ ಅಲ್ಲ, ಬಟ್ ಲಾಗ್ ಬಂದಿಲ್ಲ. ನಾನು ಬಂದು ಈಗ ಒಂದು ವೀಕ್ ಸಮಥಿಂಗ್ ಆಗಕ್ಕೆ ಬಂತು ಮನೆಗೆ. ಓಕೆ, ಬಂದಿರಿ ಫ್ರೆಶ್ ಅಪ್ ಎಲ್ಲ ಆಗಿ ಲಾಗ್ ಬಂದಿದ್ದೀನಿ. 10 minutes later. ಫ್ರೆಂಡ್ಸ್, ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿದೆ. ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಮ್ಮ ಮಮ್ಮಿಗೆ ಆಲ್ರೆಡಿ ಮಾಡಿಕೊಟ್ಟಿನಿ, ನೋಡಿ ತಿಂತಾರೆ. ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಜಾಸ್ತಿ ಇದು ಇರಬಾರ್ದು, ನೀರಾಗಿರಬಾರ್ದು, ಸ್ವಲ್ಪ ಡ್ರೈ ಇರಬೇಕು. ಅದಕ್ಕೆ ಆ ಥರ ಮಾಡಿಕೊಟ್ಟಿನಿ. ಇಲ್ಲಿ ಟೀಗೆ ಇಟ್ಟೀನಿ. ನಮ್ಮ ಪಪ್ಪಾಗೆ ಸ್ವಲ್ಪ ಸಕ್ಕರೆ ಹಾಕೋಣ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ. ಓಕೆ, ನಮ್ಮ ಪಪ್ಪ ಅಲ್ಲಿ ಕೂತಾರೆ ನೋಡ್ರಿ, ಟೀ ಕಾಯ್ಕೊಂತ ಕುಂತಾರೆ ನಮ್ಮ ಪಪ್ಪ ಅಲ್ಲಿ. ಅದಕ್ಕೆ ಬೇಬಿ ಟೀ ಆ ತಡಿ ಪಪ್ಪ ಕೊಟ್ಟೆ, ಸ್ವಲ್ಪ ಬಿಸಿ ಆಗಲಿ. ಮ್ಯಾಗಿ ಇಲ್ಲಿ ರೆಡಿ ಆಗ್ತಾ ಉಂಟು. ಟೀ ರೆಡಿ ಆಯಿತು. ನಮ್ಮ ಮಮ್ಮಿ ಅಲ್ಲಿಗೆ ರೈಸಿಗೆ ಇಟ್ಟಾರೆ. ಇದಕ್ಕೆ ಮಮ್ಮಿ ಚಿತ್ರಾನ್ನ ಮಾಡಿ, ಚಿತ್ರಾನ್ನ ಪುಳಿಯೋಗರೆ ಅದಲ್ಲಮ್ಮ. ಸ್ವಲ್ಪ ಸಕ್ಕರೆ ಮ್ಯಾಗಿಗೆ. ಫ್ರೆಂಡ್ಸ್, ಇವಾಗ ಮ್ಯಾಗಿ ಎಲ್ಲ ರೆಡಿ ಮಾಡ್ಕೊಂಡಿನಿ. ಈಗ ಟೀ ಕುಡಿದು ಮ್ಯಾಗಿ ತಿಂದ ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಸ್ಟೇಟ್ ಏನಾಗಿದೆ. 2 hours later. ಫ್ಯಾಮಿಲಿ ಏನಪ್ಪ ಅಂದ್ರೆ ಸಿಂಟ್ಯಾಕ್ಸಲ್ಲಿ ನೀರು ಖಾಲಿಯಾಗಿತ್ತು. ಹಾಗಾಗಿ ನಾನಿಲ್ಲಿ ನಿಂತ್ಕೊಂಡು ಬೋರ್ ಏರಿಸಿ ನಿಂತ್ಕೊಂಡು ವೇಟ್ ಮಾಡ್ತಾಯಿದ್ದೀನಿ ಬಿದ್ದ ಮೇಲೆ ಆಫ್ ಮಾಡೋಣ ಅಂತ. ಆದರೆ ಇಲ್ಲಿ ಗ್ಲಾಸಲ್ಲಿ ತುಂಬ ಬಿಸಿಲು ಬರ್ತಾಯಿದೆ. ಫಸ್ಟ್ ಇಲ್ಲಿ ನಿಂತ್ಕೊಳ್ಳೇಬೇಕು, ಯಾಕಂದರೆ ಒಳಗಡೆ ಹೋದರೆ ನೀರು ಬೀಳೋದು ಕೇಳಲ್ಲ ಮನೇಲಿ ಹತ್ರ. ಹಾಗಾಗಿ ಒಂದು ಸ್ವಲ್ಪ ಇಲ್ಲೇ ಕೆಳಗಡೆ ಸೌಂಡ್ ಬರುತ್ತೆ. ಹಾಗಾಗಿ ಈಗ ಕೆಳಗಡೆ ಇಳಿದು ಸ್ವಲ್ಪ ಬಿಸಿಲಿಲ್ಲ ಇಲ್ಲಿ ಕೆಳಗಡೆ. ಹಾಗಾಗಿ ಕೆಳಗಡೆ ಇಳಿದು ಅಲ್ಲೇ ಸ್ವಲ್ಪ ವೇಟ್ ಮಾಡಿ ಬಂದ್ ಮಾಡಿ ಹೋಗ್ತೀನಿ ಮೇಲೆ. ಓಕೆ, ಸ್ಟೇಟೇನಾಗಿರಿ. ಆಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡಿ. ಇಲ್ಲಿ ನಮ್ಮ ತಮ್ಮಗೆ ಟೀ ಮಾಡಿಕೊಡ್ತಾ ಇದ್ದೀನಿ ನಾನು. ಇಲ್ಲಿ ನಮ್ಮ ತಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಏನಂದರೆ ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡ್ಕೊಡೋದು. ಮಾಡ್ಕೊ, ಮತ್ತು ಪಪ್ಪ ಬೇಕಂತಲ್ಲ ಅದಕ್ಕೆ ನಿನಗೆ ಮತ್ತು ಪಪ್ಪಾಗೆ ಇಬ್ಬರಿಗೂ ಮಾಡ್ತಾರೆ. ಫ್ರೆಂಡ್ಸ್, ನಾನು ಆಗಾಳೆ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದೆ. ಇವಾಗ ನನ್ನ ತಮ್ಮ ಇವಾಗ ಎದ್ದಾನೆ. ಅದಕ್ಕೆ ಈಗ ಅವನು ಮಾಡ್ಕೊಂಡು ತಿನ್ಬೇಕಂತೆ, ಅವನಿಗೂ ಬೇಕಂತೆ ಮ್ಯಾಗಿ. ಹಾಗಾಗಿ ಈಗ ಕೊಡೋಣ ಅವನಿಗೆ. ತಗೋವೇನಾಕ, ಟೇಕ್ ಇಟ್. ಫ್ಯೂಸ್ ಹೆಂಗಾಗಿದೆ ನೋಡು, ಫ್ರೀಸ್ ಆಗಿದೆ. ಓಕೆ, ಈಗ ನಮ್ಮ ಮಮ್ಮಿ ಇಲ್ಲಿ ಟಿಫನಿಗೆ ರೆಡಿ ಮಾಡತ್ತಾರೆ. 15 minutes later. ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಟಿಫನ್ ಮಾಡ್ಕೊಂಡು ಓದೋಣ ಅಂದ್ಕೊಂಡೆ. ಬಟ್ ಈಗ ಊಟ ಮಾಡೋಕೆ ಸಾಕು. ಈಗ ಊಟ ಮಾಡಿದೆ ಅಂದರೆ ಓದೋಕ್ಕೆ ಸರಿಯಾಗಲ್ಲ. ಸುಮ್ಮನೆ ಓದ್ಕೊಳ್ಳೋ ಅನ್ಸೋದು. ಇಂಟ್ರೆಸ್ಟ್ ಇರ್ತೈತಿ, ಆದರೆ ಏನೋ ಒಂಥರ
ತಮ್ಮ ಇಲ್ಲಿ ಕಂಪ್ಯೂಟ್ರ್ ನೋಟ್ಸ್ ಟೆಕ್ಸ್ಟ್ ಬುಕ್ ತಗೊಂಡು ರೀಡ್ ಮಾಡ್ತಾ ಇದ್ದ. ಎಕ್ಸೆಲ್ ಬಗ್ಗೆ ಇಂಟ್ರೊಡಕ್ಷನ್ ಟು ಎಕ್ಸೆಲ್ ಹಿಂಗೆಲ್ಲ ಬರ್ತೈತಿ ನಮ್ಮಲ್ಲಿ ಸಣ್ಣ ನೋಡ್ರಿದ್ದಾಗ ಅವಾಗ ಏನು ಕಂಪ್ಯೂಟರ್ ಬರ್ತಿದ್ದಲ್ಲ ಈಗೆಲ್ಲ ಕಂಪ್ಯೂಟ್ರ್ ಬರ್ತಿದ್ದಿಲ್ಲಲ್ಲ ಅವಾಗ ಎಕ್ಸೆಲ್ ಏನು ಹಂಗೆಲ್ಲ ಗೊತ್ತಾಗ್ತಿದ್ದಿಲ್ಲ. ಎಲ್ಲ ಗೊತ್ತಾಗುತ್ತೆ ಹಿಂಗೆ ಕೊಟ್ಟಿದ್ದು ಸಣ್ಣ ನೋಡ್ರಿದ್ದಾಗ ಬುಕ್ ಹಂಗೆ ಸುಮ್ಮನೆ ರೀಡ್ ಮಾಡಾಕಿದ್ದೆ. ಅವಾಗ ಏನು ಗೊತ್ತಿದ್ದಿಲ್ಲ ಎಕ್ಸೆಲ್ ಬಗ್ಗೆ, ಆಮೇಲೆ ಟೂಲ್ಸ್ ಬಗ್ಗೆ. ಹಂಗಾಗಿ ಓಕೆ ನೋಡಿರಿ, ಇಲ್ಲಿ ಕುರ್ಕುರಿ ತಿಂತಾ ಇದ್ದೆ ನಾನು, ತಿರ್ಗಾಪಾಡು ಇಷ್ಟ ಆಯಿತು ನಾನು ತುಂಬ. ಬಟ್ ಜಾಸ್ತಿ ತಿಂತ ಯಾವಾಗಾರ ಒಮ್ಮೆ ಏನೋ ತಿನ್ಬೇಕಪ್ಪ ಕ್ರೇವಿಂಗ್ಸ್ ಆದಾಗ. ಫ್ಯಾಮಿಲಿ ಇವತ್ತು ಮಧ್ಯಾಹ್ನ ಊಟ ಬಂದು ಹೆಸರುಕಾಳು ಸಾಂಬಾರು, ರೈಸ್. ಓಕೆ, ಊಟ ಮಾಡಿ ಮೇಲೆ ನಾವು ಕಂಟಿನ್ಯೂ ಮಾಡ್ತೀನಂತೆ. ಸ್ಟೇಟ್ಯೂನ್ ಆಗಿರಿ ಫ್ಯಾಮಿಲಿ. 3 hours later. ಹಾಯ್ ಫ್ರೆಂಡ್ಸ್, ನಾನು ಇವಾಗ ಮಧ್ಯಾಹ್ನದಿಂದ ಮತ್ತೆ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೀಗೆ ಊಟ ಎಲ್ಲ ಹಾಕಿ ಒಂದು ಸ್ವಲ್ಪ ಎಲ್ಲ ಓದ್ಕೊಂಡಿದ್ದು ಒಂದು ಸ್ವಲ್ಪ ಹೊರಗಡೆ ಹೋಗ್ಬರ್ಬೇಕು ಫ್ರೆಂಡ್ಸ್. ನಮ್ಮ ತಮ್ಮ ಇನ್ನೇ ಹೊರಗಡೆ ಒಲಿಂಪಿಕ್ಸಿಗೆ ಸ್ವಲ್ಪ ಇದು ಮುಗಿಸಿದ ಮೇಲೆ ಹೋಗ್ತೀವಿ. ಏನೋ ಒಂದು ಮಿಷನ್ ಇದೆ ಅಂತ ಕಂಪ್ಲೀಟ್ ಮಾಡಬೇಕು ಅಂತ ಬರ್ತಾನೆ ನೋಡಿರಿ. ನಾನು ಅದಕ್ಕೆ ನೋಡ್ಕೊತ ಕುಂತಿದ್ದೆ. ನೀವು ಫೇಲ್ ಆಗ್ತಾ ಹಿಂಗೆ ಉಳಿದ ಅಯ್ಯೋ ಅಲ್ಲಿ ಬಂದ ಹೊಡಿ ಬೆನ್ನ ಹತ್ಬೇಕು. ಒಬ್ಬೊಬ್ಬನು ಬೀಳ್ತಾನೆ ಮುಂದೆ ಬೆನ್ನ ಹತ್ತಿ ಹೊಡಿಬೇಕು. ನೋಡಿ ಗಾಡಿ ಒಂದು ಈಗ ನಂಗೆ ಬಡ್ದು ಗಾಡಿ ತಗೋಬೇಕು. ಬರೀ ನಾವು ಹೋದ್ ನಾನು ಇಲ್ಲ ಹೋದ್ ನಂದು GPS ಕಾಣುತ್ತೆ ನಾವೆಲ್ಲ. ಹೌದಾ, ಹೋಗ್ಬೇಕಂತ ಬೇಗ ಇದೊಂದು ಕಂಪ್ಲೀಟ್ ಆದ್ರೆ ಬೇಗ ಹೊರಗಡೆ ಹೋಗೋಣ, ಬೇಗ ಆಡೋ. ನೀವೊಂದು ಸ್ವಲ್ಪ ನೋಡಿರಿ ಫ್ರೆಂಡ್ಸ್, ನಿಮಗೂ ಇಂಟ್ರೆಸ್ಟ್ ಬರ್ಬೋದು. ತೋರಿಸ್ತಾ ನೋಡೋಕ್ಕೆ ನನಗಂದ್ರೆ ಇಂಟ್ರೆಸ್ಟ್ ಬರ್ತಾಯಿತ್ತು ನೋಡೋಕ್ಕೆ. ಹೊಡಿ ಬಿದ್ದ ಹೊಡಿ ಕೊಡ್ಬೇಕು ಗಾಡಿನ ಸುಟ್ಟಿಗೆ ಸಿಗ್ತದೆ. ನೈಟ್ ಆಡ್ಬೇಕು, ಚೆನ್ನಾಗಿ ಬರ್ತೈತಿ ತೋರ್ಸಕ್ಕೆ. ಓಕೆ ಡನ್. ಹೋಗಿ ಸೇವ್ ಮಾಡ್ತೀನಿ ಮುಂಚೆ. ಸೇವ್ ಮಾಡಿ ನಡಿಪ ಬೇಗ ನೋಡ್ರಿ, ಮುಗೀತು ನಾ ಕುಂತೆ ಅಂತ ಮಿಷನ್ ಪಾಸ್. ಓಕೆ ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕು. ಹೊರಗಡೆ ಲಾಗ್ ಮಾಡೋಕ್ಕಾದ್ರೆ ಮಾಡ್ತೀವಿ, ಇಲ್ಲಾಂದರೆ ಮನೆಗೆ ಬಂದು ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಸ್ಟೇಟ್ಯೂನ್ ಆಗಿರ್ರಿ. ಬಾ ಪುಟ್ಟ ಹೋಗಿ ನಾನು ಬೇಗ ನೀರು ಮತ್ತು ಬಿಟ್ಟರೆ ನೀರು ಅಂತ ಬರಬೇಕು. ಮತ್ತು ಸ್ವಲ್ಪ ಹಂಗೆ ನಮ್ಮ ಕಡೆ ಹೋಗೋದಿಲ್ಲ, ಹೋಗಿ ಬರಬೇಕು. ನಮ್ಮ ಮಮ್ಮಿ ಬಟ್ಟೆ ವಾಶ್ ಮಾಡ್ತಾ ಇದ್ದಾರೆ. ಓಕೆ, ಸ್ಟೇಟ್ಯೂನ್ ಆಗಿರಿ. 2 hours later. ನಾವು ಟೈಲೆನ್ಸ್ ಮೇಲೆ ಬಂದಿದ್ವಿ. ನಮ್ಮ ಗೊತ್ತಿಲ್ಲ, ಗಾಳಿ ಸ್ವಲ್ಪ ಜಾಸ್ತಿ ಐತಿ. ಹಾಗಾಗಿ ಯಾಕಪ್ಪ ಅಂದ್ರೆ ಸ್ವಲ್ಪ ಬಟ್ಟೆ ಎಲ್ಲ ತಗೊಂಡು ಹೋಗ್ಬಿಡೋಣ ಅಂತ. ಗಾಳಿ ಜೋರಾಗಿ ಬರ್ತಾಯಿತ್ತು ಮತ್ತು ಸುಮ್ಮನೆ ಬಟ್ಟೆ ಎಲ್ಲ ಹಾರ್ದಿದ್ದವು ಅಂತ ತಗೊಳಕ್ಕೆ ಬಂದಿದ್ವಿ. ನಾನು ಮತ್ತು ನಮ್ಮ ತಮ್ಮ, ನಮ್ಮ ಮಮ್ಮಿನೂ ಬಂದಿದ್ದೆ. ಬೇಗ ಹೈಟ್ ಹಾಕೋತಿದ್ದು ಕ್ಲಿಪ್ ನನಗೆಲ್ಲ ಸಿಗಂಗಿಲ್ಲ ಜಾಸ್ತಿ, ಅದಕ್ಕೆ ನಮ್ಮ ತಮ್ಮನ ಕರ್ಕೊಂಬಂದಿನಿ. ಹಿಡಿ ಹಾಕಿದ್ರೆ ಹಾಕೊಂಡು ನಾನು ತೆಗಿತೀನಿ ಎಲ್ಲ. ನೀ ಕ್ಲಿಪ್ ಹಾಕಿ ಹಿಡ್ಕೊತಿ ಬಟ್ಟೆ ತೆಗೆದು ಮತ್ತು ಕ್ಯಾಬ್ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಗಾಳಿ ಸ್ವಲ್ಪ ಜೋರಾಗಿ ಬರ್ತೈತಿ. ಅದಕ್ಕೆ ಮತ್ತು ಬಟ್ಟೆ ಹಾಲಿಗೆ ಅಂತ ತಗೊಂಡು ಹೋಗೋಣ ಅಂತ ಬಂದುಬಿಟ್ವಿ. ಸ್ಟೇಟ್ಯೂನ್ ಆಗಿದೆ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ ಫ್ರೆಂಡ್ಸ್, ಹೆಂಗೆ ಗಾಳಿ ಬರ್ತೈತಿ ಅದ, ಬಟ್ಟೆಲ್ಲ ಹೆಂಗೆ ಬರ್ತೈತಿ, ಭಾಳ ಜೋರು ಗಾಳಿ ಬರ್ತೈತಿ. ನಮ್ಮ ಮಮ್ಮಿ ಬಟ್ಟೆ ಎಲ್ಲ ಇಟ್ಕೊಂಡು ನಿಂತಾರೆ. ಒಂದು ಸ್ವಲ್ಪ ಕ್ಲಿಪ್ ತೆಗೆದುಬಿಟ್ಟಾನೆ ವಿನಾಯಕ. ಅದಕ್ಕೆ ಇವಾಗ ಆ ಗಾಳಿ ನೋಡ್ಬೇಕಿತ್ತು ಎಷ್ಟು ಜೋರು ಬಂತು. ಕ್ಯಾಮ್ರಾ ಆಫ್ ಮಾಡಿದ್ದಂತೆ ಜೋರು ಬರ್ತೈತೆ, ಅದಕ್ಕೆ ತಗೊಂಡು ಹೋಗೋಣ. ಕ್ಲಿಪ್ಪು ಸೈತಿಲ್ಲಲ್ಲ, ಹಂಗೆ ಹಾರೋಕೆ ಗಾಳಿ ಜೋರು ಬಂದು. ಅಲ್ಲ ಮಮ್ಮಿ, ಕ್ಲಿಪ್ಪು ನಿಂದ್ರಲ್ಲ ಇಲ್ಲ
ಜೋರು ಬಂದ್ಬಿಟ್ಟಾಗಳೆ ತಗೊಂಡು ಹೋಗ್ತೀವಿ. ತಗೊಂಡು ಹೋಗಿ ಹೋದ್ಮೇಲೆ ನಾವು ಕಂಟಿನ್ಯೂ ಮಾಡ್ತೀವಿ ಅಷ್ಟೇ. Night dinner. ಫ್ಯಾಮಿಲಿ ಇವತ್ತು ನೈಟ್ ಊಟ ಬಂದು ಅನ್ನ ಸಾಂಬಾರು ಮಿರ್ಚಿ ಮಾಡಿದರು ಮಮ್ಮಿ. ಓಕೆ, ನಾನು ಊಟ ಮಾಡಿದ ಮೇಲೆ ಲಾಗ್ ಎಂಡ್ ಮಾಡ್ತೀನಿ ಅಂತ ಸ್ಟೇಟ್ ನಿನ್ನ ನಾಡಿಗಳೆಲ್ಲ ನಾನೆನೆಯೋ